ರೀತಿಯಾಗಿ ಅಧ್ಯಯನದ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರಲ್ಲ ಶಾಸಕರು, ಇದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೂ ಮಾಹಿತಿ ಇಲ್ವಾ? ಭರವಸೆಗಳ ಸಮಿತಿ ಎಲ್ಲಿ ಪ್ರವಾಸ ಹೋಗಿದ್ದಾರೆ ಅನ್ನೋದನ್ನ ನಾನು ನೋಡ್ತೀನಿ ಅಂತ ಹೇಳಿ ನ್ಯೂಸ್ 18ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಎಲ್ಲಿ ಹೋಗಿದ್ದಾರೆ, ಏನ್ ಅಧ್ಯಯನ ಮಾಡ್ತಾರೆ, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡಿತೇನೆ ಅಂತ ಹೇಳಿ ನ್ಯೂಸ್ 18ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಲೇಹ್ ಲಡಾಖ್ ಪ್ರವಾಸಕ್ಕೆ ಸಿಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ. ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ, ಸಿಲಿಂಡರ್ ತಗೊಂಡು ಹೋಗಬೇಕಿತ್ತು. ಶಾಸಕರ ಪ್ರವಾಸಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ಅಂತ ಬಂದಂತ ಸಂದರ್ಭದಲ್ಲಿ 2-3 ವರ್ಷಗಳಿಂದ ನಾವು ನೋಡ್ತಾ ಇದೀವಲ್ಲ, ಏನ್ ಆಗ್ತಾ ಇದೆ, ಯಾವುದೇ ರೀತಿ ಅನುದಾನ ಕೇಳಿದ್ರು ಕೂಡ ಏನೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೇಕಂದ್ರೆ ಕೋವಿಡ್ ನ ಹೆಸರನ್ನ ಎತ್ತುತ್ತಾರೆ. ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕ ಮಿತವ್ಯಯ ಮಾಡಿ ಅಂತಾರೆ. ಹೀಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಅಗತ್ಯ ಏನಿತ್ತು? ಈಗ ಅದೇ ಹಣವನ್ನ ಕೋವಿಡ್ ನಿಂದ ಸಾವನ್ನಪ್ಪಿದವರಿಗೆ ಕೊಡಬಹುದಿತ್ತು, ಅಂದ್ರೆ ಅವರ ಕುಟುಂಬಸ್ಥರಿಗೆ ಕೊಡಬಹುದಾಗಿತ್ತು. ಆಟೋ ಡ್ರೈವರ್, ರಿಕ್ಷಾ ಡ್ರೈವರ್ಗಳಿಗೆ ಕೊಟ್ಟಿದ್ರೆ ಪುಣ್ಯ ಬರ್ತಿತ್ತು. ಈ ರೀತಿ ಜನರ ದುಡ್ಡು ವ್ಯರ್ಥ ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೇಹ ಲಡಾಖ್ ಹೋಗಿದ್ದಾರೆ ಪಾಪ. ಹೋಗಿ ಆಕ್ಸಿಜನ್ ಕಡಿಮೆ ಇರುತ್ತೆ, ಅಲ್ಲಿ ಸಿಲಿಂಡರ್ ತಗೊಂಡು ಹೋಗ್ಬೇಕಾಗಿತ್ತು. ಈ ಟೈಮಲ್ಲಿ ಕೋವಿಡ್ ಇದಿರ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಮಿತಿವ್ಯಯ ಮಾಡಿ ಖರ್ಚು ಮಾಡಬೇಡಿ ಅಂತಾರೆ. ಇಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಇಲ್ಲಿ ಖರ್ಚು ಮಾಡೋ ಬದಲು ಆ ಕೋವಿಡ್ ಬಂದು ಸತ್ರಲ್ಲ ಆಟೋ ಡ್ರೈವರು, ರಿಕ್ಷಾ ಡ್ರೈವರ್, ಅವ್ರಿಗೆ ಕೊಟ್ಟಿದ್ರೆ ಅದೇ ಪುಣ್ಯ ಬರೋದು. ದುಡ್ಡು ಈ ಥರ ವ್ಯರ್ಥ ಮಾಡ್ತಕ್ಕಂಥದ್ದು ಅದಕ್ಕೆ ಸಭಾಧ್ಯಕ್ಷರು ತೀರ್ಮಾನ ಮಾಡಬೇಕಾಗತ್ತೆ. ಯಾವ ಕಮಿಟಿ ಎಲ್ಲಿ ಹೋದರೆ ನಮಗೆ ಅನುಭವ ಸಿಗತ್ತೆ ಅವ್ರು ತೀರ್ಮಾನ ಮಾಡಬೇಕು. ಇದು ಯಾವ ಕಮಿಟಿ ಇದು? ಭರವಸೆ ಕೊಡೋರು ಅಲ್ಲೇ ಲೇಗೆ ಭರವಸೆ ಕೊಡೋಕೆ ಹೋಗ್ತಾರ, ಅಷ್ಟೇ ಇರೋದು ಕೆಲಸ. ಏನು ಬಾಕಿ ಇನ್ನೇನು ಕೆಲಸ ಅಲ್ಲಿ ಲೇಹದಲ್ಲಿ ನೋಡೋಕ್ಕೂ ಇಲ್ಲ, ಏನಿಲ್ಲ. ಜೋರ ನಡೆದ್ರೆ ಆಕ್ಸಿಜನ್ ನಿಂತು ಬಿಡತ್ತಲ್ಲಿ, ಅಲ್ಲಿ ಮೆಲ್ಲಕ್ಕೆ ನಡಿಬೇಕಲ್ಲಿ. ಜೋರಾಗಿ ನಡೆದ್ಬಿಟ್ರೆ ಆಕ್ಸಿಜನ್ ಇಲ್ಲ ಅಲ್ಲಿ. ನಾವೆಲ್ಲ ಹಿಂದೆ ಕೇಂದ್ರದಲ್ಲಿ ಮಂತ್ರಿ ಇದ್ದಾಗ ಹೋಗಿ ಬಂದಿರತಕ್ಕಂಥದ್ದು. ಮತ್ತೇನೋ ಕೊನೆ ಅಸೆಂಬ್ಲಿ ಇದು, ಕೊನೆದು ಒಂದು ಟೂರ್ ಹೋಗ್ಬೇಕು ಅಂತ ಹೋಗವ್ರೆ, ಹೋಗ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಬಾಸೂರ್, ಈಗ ಲೇಹ್ ಲಡಾಖ್ ಟೂರ್ ಹೋಗಿದಾರಲ್ಲ, ಏನ್ ಉದ್ದೇಶ ಇವ್ರದ್ದು, ಏನ್ ಅಧ್ಯಯನ ಮಾಡೋದಕ್ಕೆ ಹೋಗಿದಾರಂತೆ? ನವಿತಾ, ಇದೇ ಪ್ರಶ್ನೆಯನ್ನ ಇದೀಗ ಎಲ್ಲರೂ ಕೂಡ ಕೇಳ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಲೇಹ್ ಹಾಗೂ ಲಡಾಖ್ ನಲ್ಲಿ ಒಂದು ಅಧ್ಯಯನ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಭರವಸೆಗಳ ಸಮಿತಿ ಇರಬೇಕಾಗ್ತದೆ, ಇಲ್ಲಿ ಹಾಗೆ ಅಲ್ಲಿನೂ ಕೂಡ ವಿಧಾನಸಭೆ ಇರಬೇಕಾಗ್ತದೆ. ಆದ್ರೆ ಅದ್ಯಾವುದೂ ಕೂಡ ಇಲ್ಲ. ಹೀಗಾಗಿ ಅಲ್ಲಿ ಎಂತ ಅಧ್ಯಯನವನ್ನ ಮಾಡ್ತಾರೆ ಎಂಬುದನ್ನ ಶಾಸಕರು ಹೇಳಬೇಕಾಗ್ತದೆ, ಜೊತೆಗೆ ಹೋಗಿರುವಂತಹ ಸಮಿತಿ ಅಧ್ಯಕ್ಷರು ಹೇಳಬೇಕಾಗ್ತದೆ. ಈಗಾಗಲೇ ಏನಂತ ಹೇಳಿದ್ರೆ ನಿನ್ನೆ ಬೆಳಗ್ಗೆ 3:15 ಅಂದ್ರೆ 4 ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಾಶ್ಮೀರಕ್ಕೆ ತೆರಳಿರುವಂತದ್ದು ಮತ್ತು ಅಲ್ಲಿ ಲಡಾಖ್ಗೆ ಹೋಗಿರುವಂತದ್ದು ಮತ್ತು ನಿನ್ನೆ ಸಂಜೆನೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಆರ್.ಕೆ. ಮಾಥೂರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡುವಂತದ್ದು ಸಮಿತಿಗಿತ್ತು. ಮಾಡಿದ್ದಾರಾ ಅಥವಾ ಮಾಡಿಲ್ವಾ ಎಂಬಂತ ಮಾಹಿತಿ ಕೂಡ ನಮಗೆ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಅವರು ಕೊಟ್ಟಿರುವಂತ ಮಾಹಿತಿ, ಈಗಾಗಲೇ ಏನು ಶಾಸಕರ ಒಂದು ತಂಡ ಏನಿದೆ, ಯಾವ ಅಧ್ಯಯನಕ್ಕೆ ಹೋಗಿದೆ ಮತ್ತು ಯಾರ್ಯಾರಿದ್ದಾರೆ ಎಲ್ಲ ವಿಚಾರಗಳನ್ನ ಕೂಡ ನಿಮಗೆ ತಿಳಿಸ್ತೇನೆ ಎಂಬಂತ ಹೇಳಿಕೆಯನ್ನು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಈ ಒಂದು ಅಧ್ಯಯನ ತಂಡ ಏನಿದೆ, ಖಂಡಿತವಾಗಿಯೂ ಕೂಡ ಇಲ್ಲಿ ನಾವು ಮತ್ತೊಂದು ವಿಚಾರವನ್ನ ಗಮನಿಸಬೇಕು. ಏನಂತ ಹೇಳಿದ್ರೆ ಈಗಾಗಲೇ ಈ ಒಂದು ಸರ್ಕಾರಿ ಭರವಸೆಗಳ ಸಮಿತಿ ಏನಿದೆ, ಇದು ಬೇರೆ ರಾಜ್ಯಗಳಿಗೆ ಹೋಗುವಂತದ್ದಕ್ಕೆ ಕಾನೂನಿನಲ್ಲಿ ಅಥವಾ ನಮ್ಮ ಶಾಸನ ಸಭೆಯಲ್ಲಿ ಅವಕಾಶವಿದೆ. ಆದ್ರೆ ಅಲ್ಲಿನೂ ಕೂಡ ಇದೇ ರೀತಿಯಾಗಿ ಶಾಸನ ಸಭೆ ಇರಬೇಕು, ಅಂದ್ರೆ ವಿಧಾನಸಭೆ ಇರಬೇಕು, ಜೊತೆಗೆ ಅಂತ ಹೇಳಿದ್ರೆ ಅಥವಾ ವಿಧಾನ ಪರಿಷತ್ ಇರಬೇಕು. ಅಂದ್ರೆ ವಿಧಾನ ಪರಿಷತ್ನಲ್ಲಿ ಕೂಡ ಸರ್ಕಾರಿ ಭರವಸೆಗಳ ಸಮಿತಿ ಇದೆ, ಅದು ಪ್ರತ್ಯೇಕವಾಗಿದೆ. ಆದ್ರೆ ಈಗ ಹೋಗಿರುವಂತದ್ದು ವಿಧಾನಸಭೆ ಸರ್ಕಾರಿ ಭರವಸೆಗಳ ಸಮಿತಿ. ಹೀಗಾಗಿ ಲೇ ಲಡಾಖ್ ನಲ್ಲಿನೂ ಕೂಡ ಇದೇ ರೀತಿಯಂತ ಸಮಿತಿ ಇದ್ದಿದ್ರೆ ಅಲ್ಲಿ ಅಧ್ಯಯನ ಮಾಡ್ತಾರೆ ಮತ್ತು ವಿಚಾರ ವಿನಿಮಯಗಳನ್ನ ಮಾಡ್ತಾರೆ ಎಂಬಂತಹ ಎಂದು ಹೇಳ್ಬೋದಾಗಿತ್ತು. ಆದ್ರೆ
ಲೇಹ್ ಮತ್ತು ಲಡಾಖ್ ಇರುವಂತದ್ದು ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆರ್.ಕೆ. ಮಾಥೂರ್ ಅವರ ಅಧಿಕಾರವಿದೆ. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರಿ ಭರವಸೆಗಳ ಸಮಿತಿ ಇಲ್ಲ ಎಂಬಂತ ಮಾಹಿತಿ ನಮ್ಗೆ ಸಿಗ್ತಾ ಇರುವಂತದ್ದು. ಹೀಗಾಗಿ ಒಟ್ಟು 6 ದಿನಗಳ ಪ್ರವಾಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಜೊತೆಗೆ ಅಂತ ಹೇಳಿದ್ರೆ ಈಗಾಗಲೇ ಸ್ಪೀಕರ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಎಲ್ಲಿ ಹೋಗಿದ್ದಾರೆ ಏನು ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ವಾ ಸ್ಪೀಕರ್ಗೂ? ನಮಿತಾ, ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಈ ಒಂದು ಸಮಿತಿ ಯಾವುದೇ ಸಮಿತಿನೂ ಕೂಡ ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾದ್ರೆ ಸ್ಪೀಕರ್ ಅವರ ಗಮನವನ್ನ ಅವರ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಜೊತೆಗೆ ಅಂತ ಹೇಳಿದ್ರೆ ಈ ಕುರಿತಂತೆ ವಿಧಾನಸಭೆಯ ಕಾರ್ಯದರ್ಶಿಯವರು ಸ್ಪೀಕರ್ ಅವರ ಗಮನಕ್ಕೆ ತರ್ತಾರೆ. ಜೊತೆಗೆ ಅಂತ ಹೇಳಿದ್ರೆ ಅವರು ಒಂದು ಸುತ್ತೋಲೆಯನ್ನ ಕಳುಹಿಸಿದ ನಂತರ ಹಣಕಾಸು ಇಲಾಖೆಯ ಒಂದು ಅನುಮತಿ ಸಿಗ್ತದೆ. ಹಣಕಾಸು ಇಲಾಖೆ ಅನುಮತಿ ಸಿಕ್ಕ ನಂತರವಷ್ಟೇ ಈ ರೀತಿಯಂತ ಪ್ರವಾಸ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ. ಆದ್ರೆ ಏನಂತ ಹೇಳಿದ್ರೆ ಈಗಾಗಲೇ ಶಾಸಕರು ಒಂದು ಪ್ರವಾಸ ಹೋಗ್ತಾರೆ ಅಂತ ಹೇಳಿದ್ರೆ ಅಧ್ಯಯನ ಮಾಡೋದಕ್ಕೆ ಹೋಗ್ತಾರೆ ಎಂಬಂತಹ ಭಾವನೆ ಸ್ಪೀಕರ್ ಅವರಲ್ಲಿ ಇರ್ತದೆ. ಹೀಗಾಗಿ ಅವರು ಕೂಡ ಒಂದು ಒಪ್ಪಿಗೆಯನ್ನ ಕೊಟ್ಟಿರುವುದಕ್ಕೆ ಸಾಧ್ಯತೆ ಇದೆ. ಅವರ ಗಮನಕ್ಕೆ ಕೂಡ ಬಂದಿರ್ತದೆ ಮತ್ತು ಹೆಚ್ಚಿನ ವಿವರಗಳನ್ನ ಪಡೆದು ನಾನು ಹೇಳ್ತೇನೆ ಎಂಬಂತಹ ಸ್ಪಷ್ಟನೆಯನ್ನು ನಮಗೆ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಮಾಹಿತಿ ಇದೆ ಅವರಿಗೆ. ಆದ್ರೆ ಯಾವೆಲ್ಲ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಭರವಸೆಗಳ ಸಮಿತಿ ಇದೆಯಾ, ಈ ಎಲ್ಲವಾದಂತಹ ಕುಲಂಕುಷ ವಿಚಾರಗಳನ್ನ ಸಮಿತಿಯಿಂದ ಪಡೆದು ನಮಗೆ ಅಂದ್ರೆ ನ್ಯೂಸ್ 18 ಕನ್ನಡಕ್ಕೆ ಕೊಡ್ತೇನೆ ಎಂಬಂತಹ ಒಂದು ಸ್ಪಷ್ಟನೆಯನ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಇಲ್ಲಿ ಏನು ಅವರ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಂಡು ಹೋಗಿದ್ರು ಕೂಡ ವಿವರವಾದಂತಹ ವಿವರಣೆ ಅಥವಾ ವರದಿಯನ್ನ ಬಂದ ನಂತರ ತಂಡ ಕೊಡಬೇಕಾಗ್ತದೆ. ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇಡೀ ಉಡುಪಿ ಅದರ ಅಧ್ಯಕ್ಷರೇ ರಘುಪತಿ ಭಟ್ ಅವರು ಉಡುಪಿಯಲ್ಲಿ ನೋಡಿದ್ರೆ 45 mm ನಿನ್ನೆ ಒಂದೇ ದಿನ ಮಳೆ ಆಗ್ತಾ ಇದೆ. ಈಗ ನಿರಂತರವಾಗಿ ಮಳೆ ಸುರಿತಾ ಇದೆ. ಇಲ್ಲಿ ಇರಬೇಕಾದಂತಹ ಶಾಸಕರುಗಳು ಜನರ ಜೊತೆ ಈಗಾಗಲೇ ಸಮಸ್ಯೆಗಳ ಬಗ್ಗೆ ಅರಿವನ್ನು ತಿಳ್ಕೊಂಡು ಅವರಿಗೆ ಹೆಲ್ಪ್ ಮಾಡಬೇಕಂತ ಶಾಸಕರು ಮೋಜು ಮಸ್ತಿಯಲ್ಲಿ ಹೋಗ್ತಾ ಇದೆ ಅಂದ್ರೆ ಇವರನ್ನು ಹೇಗೆ ಆಯ್ಕೆ ಮಾಡೋದು, ಹೇಗೆ ಜನರ ಇವರಿಗೆ ಏನ್ ಹೇಳ್ತಾರೆ ಅಂತ? ನಮಿತಾ, ಈಗಾಗಲೇ ಶಾಸಕರು ಈ ರೀತಿಯಾಗಿ ಅಧ್ಯಯನ ಪ್ರವಾಸವನ್ನ ಮಾಡುವಂತದ್ದು ಅವರ ಹಕ್ಕು. ಆದ್ರೆ ಯಾವ ಸಂದರ್ಭದಲ್ಲಿ ಪ್ರವಾಸವನ್ನ ಮಾಡಬೇಕು, ಅದರಿಂದ ಉಪಯೋಗ ಏನಾಗ್ತದೆ, ಜೊತೆಗೆ ನಾವು ಎದುರಿಸ್ತಿರುವಂತಹ ಕೋವಿಡ್ ಸಂಕಷ್ಟ ಇರ್ಬೋದು, ಅದ್ರ ಜೊತೆಗೆ ಈಗಾಗಲೇ ಈ ಒಂದು ಉಡುಪಿ ಇರ್ಬೋದು, ಕರಾವಳಿ ಭಾಗದಲ್ಲಿ ಆಗ್ತಿರುವಂತಹ ಮಳೆಯನ್ನ ನೋಡೋದಾದ್ರೆ ತಮ್ಮ ಕ್ಷೇತ್ರಗಳ ಜನದ ಕುರಿತಂತೆ ಒಂದು ಕಾಳಜಿ ಇರಬೇಕಾಗ್ತದೆ ಜನಪ್ರತಿನಿಧಿಗಳಿಗೆ. ಆದ್ರೆ ಈಗಾಗಲೇ ಈ ಎಲ್ಲ ಪ್ರತಿನಿಧಿಗಳು ಒಂದು ಪ್ರವಾಸಕ್ಕೆ ಹೋಗಿರೋದನ್ನ ನೋಡೋದಾದ್ರೆ ಅವರಿಗೆ ಜನಪರ ಕಾಳಜಿ ಇದೆಯಾ ಎಂಬಂತ ಸಂಶಯ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು. ಹೀಗಾಗಿ ರಘುಪತಿ ಭಟ್ ಅವರ ಅಧ್ಯಕ್ಷತೆಯ ಸರ್ಕಾರಿ ಭರವಸೆಗಳ ಸಮಿತಿ ಏನಿದೆ ಇದು ಲೇಹ್ನಲ್ಲಿ ಅಧ್ಯಯನಗಳನ್ನ ಮಾಡ್ಕೊಂಡು ಬರ್ತಿದೆ. ಮಾತನಾಡಿಸ್ತೀನಿ ಅನಿಲ್ ಬಾಸೂರ್ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಹಾಗೆಯೇ ಈ ಒಂದು ಅಧ್ಯಯನ ಸಮಿತಿ ಅಧ್ಯಕ್ಷರಾಗಿರುವಂತಹ ರಘುಪತಿ ಭಟ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಶಾಸಕರ ಅಧ್ಯಯನಕ್ಕೆ ಅಂತ ಹೇಳಿ ಅಂದ್ರೆ ಈಗಾಗಲೇ ಭರವಸೆ ಸಮಿತಿ ಇದ್ದಂತಹ ಸ್ಥಳಕ್ಕೆ ಹೋಗ್ತೀರಿ ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ, ಲೇಹ್ ಲಡಾಖ್ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಇರೋದು, ಅಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ. ಅಧ್ಯಯನ ಭರವಸೆ ಬಗ್ಗೆ ಮಾತ್ರ ಅಲ್ಲ, ನಮ್ದು ಬೇರೆ ಈಗ ನಾವು ಡೆವಲಪ್ಮೆಂಟ್ಸ್ ಬಗ್ಗೆ ಇರ್ಬೋದು, ಸಿಟಿ ಡೆವಲಪ್ಮೆಂಟ್ಸ್ ಬಗ್ಗೆ ಇರ್ಬೋದು, ಅಥವಾ ಯಾವ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಆಗ್ತದೆ ಅಂತ ಅದು ಅಧ್ಯಯನ ಆಗ್ತದೆ. ಕೇವಲ ಭರವಸೆ ಬಗ್ಗೆ ಮಾತ್ರ ಅಧ್ಯಯನ ಅಂತ ಬರಲ್ಲ. ವಿಧಾನಸಭೆ ವಿಧಾನ ಪರಿಷತ್ ಇಲ್ಲದಿದ್ರು ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಅಧ್ಯಯನ ಮಾಡೋದಿಕ್ಕೆ ಅಂತ. ಅಧ್ಯಯನ ಅಂದ್ರೆ ನಿಮ್ಮ ಗೌರ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಮಷಿನರಿ ಯಾವ ರೀತಿ ವರ್ಕ್ ಆಗುತ್ತೆ, ಇದೆಲ್ಲ ನಾವು ಅಧ್ಯಯನ. ಈಗ ನಿನ್ನೆ ಒಂದು ಮೀಟಿಂಗ್ ಆಗಿದೆ, ಇವತ್ತು 5 ಗಂಟೆ ಮತ್ತೊಂದು ಮೀಟಿಂಗ್ ಇದೆ. ಹೀಗೆ ಇದೆಲ್ಲ ನಾವು ಕಮಿಟಿಗಳು ಸಮಿತಿಗಳು ಪ್ರತಿ ವರ್ಷ ಮಾಡ್ತಾ ಹೋದ್ 2 ವರ್ಷ ಕೋವಿಡ್ ಆದ್ರಿಂದ ಎಲ್ರು ಮಾಡ್ಲಿಲ್ಲ ಅಷ್ಟೇ ಬಿಟ್ರೆ ಎಲ್ಲ ಸಮಿತಿಯವರು ಅಧ್ಯಯನ ಪ್ರವಾಸಕ್ಕೆ ಹೋಗ್ತಾರೆ. ಇರುವಂತಹ ಪ್ರಶ್ನೆ ಏನಂದ್ರೆ ಕೇಂದ್ರಾಡಳಿತ ಪ್ರದೇಶ ಭರವಸೆ ಸಮಿತಿಗಳು ಇಲ್ಲ ಅಲ್ಲಿ ಯಾವುದೇ ರೀತಿಯದ್ದು. ಮೇಡಮ್, ಒಂದು ಭರವಸೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗುದಲ್ಲ, ಅಲ್ಲಿಯ ಗವರ್ಮೆಂಟ್ ಸ್ಟ್ರಕ್ಚರ್ಗಳು, ಅಲ್ಲಿಯ ಡೆವಲಪ್ಮೆಂಟ್ಸ್ಗಳು, ಅಲ್ಲಿ ಯಾವ ರೀತಿ ವರ್ಕ್, ಇದನ್ನ ಅಧ್ಯಯನ ಅಂತ ಹೇಳಿದ್ರೆ ಭರವಸೆಯ ಬಗ್ಗೆ ಮಾತ್ರ ಅಲ್ಲ, ಭರವಸೆ ಸಮಿತಿಗೆ ಎಲ್ಲಾ ರೀತಿಯ ವಿಷಯಗಳು ಬರ್ತದಲ್ವಾ. ವಿಧಾನಸಭೆಯಲ್ಲಿ ಆದಂತ ಎಲ್ಲಾ ಭರವಸೆಗಳು ಬರ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಇದನ್ನ ಅಧ್ಯಯನಕ್ಕೆ ಅಂತ ನಾವು ಪ್ರವಾಸ ಹಾಕೊಂಡಿರ್ತೇವೆ. ಅಂದ್ರೆ ಈಗ ಅಭಿವೃದ್ಧಿಗಳಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ನಾವು ಚರ್ಚೆಗಳು ಮಾಡ್ತೇವೆ. ಏನೇನ್ ಕಾರ್ಯಕ್ರಮಗಳಿದೆ ಸರ್ ಈಗ ಈ ಒಂದು ಟೂರ್ ಅಲ್ಲಿ? ಈಗ ನಿನ್ನೆ ನಾವು ಲೆಫ್ಟಿನೆಂಟ್ ಗವರ್ನರ್ ಆಫೀಸ್ ಅಲ್ಲಿ ಒಂದು ಸಭೆ ಮಾಡಿದ್ದೇವೆ. ಇವತ್ತು ಅವರ ಅಡ್ವೈಸರ್ ಮತ್ತು ಅವರ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳ ಜೊತೆ ಇವತ್ತು 5 ಗಂಟೆ ಮತ್ತೆ ಪುನಃ ಮೀಟಿಂಗ್ ಇದೆ. 2 ಮೀಟಿಂಗ್ ಫಿಕ್ಸ್ ಆಗಿದೆ. ಮತ್ತೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೇವೆ. ಇಲ್ಲಿ ಗವರ್ಮೆಂಟ್ ಗೆ ಮಾಡ್ತಾರೆ. ಸ್ಪೀಕರ್ ಇದ್ರ ಬಗ್ಗೆ ಮಾಹಿತಿನ ನೀಡೇ ಹೋಗೋದಲ್ವ? ಅವ್ರು ಹೇಳಿದ್ರು ಎಲ್ಲಿ ಹೋಗಿದ್ದಾರೆ, ಎಷ್ಟು ಜನ, ಏನು ಅನ್ನೋದ್ರ ಬಗ್ಗೆ ನಾನು ಕೇಳಿ ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅವರು. ಅಲ್ಲಲ್ಲ, ಇದು ನಮ್ಮ ಎಲ್ಲಾ ಕಮಿಟಿಗಳು ಸ್ಪೀಕರ್ ಅಂಡರೇ ಕೆಲಸ ಮಾಡುವಂತದ್ದು. ಸ್ಪೀಕರ್ ಅಪ್ರೂವ್ ಆದ್ಮೇಲೆ ಹೋಗುವಂತದ್ದು.
ಮತ್ತೆ ನಿನ್ನೆಲ್ಲ ನ್ಯೂಸ್ಗಳಲ್ಲಿ ಬರ್ತಾ ಇತ್ತು ಏನು ಫ್ಯಾಮಿಲಿ ಕರ್ಕೊಂಡು ಇದು ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ. ಫ್ಯಾಮಿಲಿಗಳನ್ನ ನಾವು ಈಗ ಲೇಹ್ ಲಡಾಖ್ ಅಂದಾಗ ತಕ್ಷಣ ಏನ್ ಅನ್ಸುತ್ತೆ ಅಂದ್ರೆ ಅಲ್ಲಿ ಇರುವಂತಹ ಅಲ್ಲಲ್ಲ, ಇಲ್ಲಿ ಕೇಳಿ, ನಮ್ ಫ್ಯಾಮಿಲಿಗಳನ್ನ ನಮ್ ಖರ್ಚಲ್ಲಿ ಕರ್ಕೊಂಡು ಹೋಗಿದ್ದೇವೆ. ಈಗ ನಾವು ಹಣ ಹಾಕೊಂಡು ಹೋಗಿದ್ದೇವೆ, ನಾವು ಗವರ್ಮೆಂಟ್ ಹಣದಲ್ಲಿ ಹೋಗ್ಲಿಲ್ಲ, ನಾವು ನಮ್ಮ ಹಣ ಹಾಕೊಂಡು ಹೋಗಿದ್ದೇವೆ. ಓಕೆ, ಕುಟುಂಬದ ಖರ್ಚು ವೆಚ್ಚಗಳೆಲ್ಲವೂ ಕೂಡ ವೈಯಕ್ತಿಕ ನಿಮ್ಮಲ್ಲಿ. ನಮ್ದೇ ಮತ್ತೆ ನಮಗೂ ಎಲ್ಲವೂ ಖರ್ಚು ಗವರ್ಮೆಂಟ್ ಇಂದ ಬರಲ್ಲ ಇದರಲ್ಲಿ. ನಮ್ಗೆ ಫಿಕ್ಸ್ ಇಷ್ಟು ಅಂತ ಇರ್ತದೆ, ದಿವಸಕ್ಕೆ 7,000 ರೂಪಾಯಿ ನಮ್ಗೆ ಇದು ಕೊಡ್ತಾರೆ. ಸರ್, ಈಗ ಲೇಹ್ ಲಡಾಖ್ ಆಯ್ಕೆ ಆಗಿದ್ ಯಾಕೆ ಅಂತ? ನಮ್ಮ ಮೆಂಬರ್ಸ್ ಮತ್ತೆ ಅದನ್ನ ನಾವು ಮೊದಲೇ ಲಡಾಖಲ್ಲಿ ಹೋಗೋಣ ಅಂತ. ಇಲ್ಲಿಯ ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ರೀತಿಯ ಇದು ನಡೀತದೆ, ಗವರ್ಮೆಂಟ್ ಮೆಷಿನರಿ ನಡೀತದೆ, ಈಗ ಜನಪ್ರತಿನಿಧಿಗಳು ಇಲ್ದಿದ್ದ ಸಂದರ್ಭದಲ್ಲಿ ಯಾವ ರೀತಿ ಇದಾಗ್ತದೆ, ಇಲ್ಲಿಯ ಇದೆಲ್ಲ ಯಾವ ರೀತಿಯ ರೂಲ್ಸ್ ಗಳಿದೆ, ಇದೆಲ್ಲವನ್ನ ಅಧ್ಯಯನ ಮಾಡೋಣ ಅಂತ ನಂಬಿದ್ದೇವೆ. ಓಕೆ ಸರ್, ನೀವು ಇದ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ಅಭಿವೃದ್ಧಿಯ ವಿಚಾರಗಳಾಗಿರ್ಬೋದು, ಅಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ನಡೆಯುತ್ತೆ ಅದನ್ನ ತಿಳಿಯುವಂತಹ ಪ್ರಯತ್ನದ ಅಂತ. ಈಗ ಇಲ್ಲಿ ಕೆಲವೆಲ್ಲ ಡ್ಯಾಮ್ಸ್ ಇದೆಲ್ಲ ನಾವು ವಿಸಿಟ್ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದೇವೆ. ಕೆಲವೆಲ್ಲ ಈ ವರ್ಲ್ಡಿನ ಹೈಯೆಸ್ಟ್ ಡ್ಯಾಮ್ ಅನ್ನ ನೋಡ್ಬೇಕು ಅಂತ, ಈ ರೀತಿ ಅದೆಲ್ಲ ಅಧ್ಯಯನ ಪ್ರವಾಸದಲ್ಲಿದೆ. ಮತ್ತೆ ನಮ್ಮ ಲ್ಯಾಂಡ್ ಸ್ಲೈಡಿಂಗ್ ನ ಬಗ್ಗೆ, ಯಾವ ರೀತಿಯ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರ್ತದೆ, ಅದಕ್ಕೆ ಏನ್ ಕ್ರಮಗಳನ್ನ ಮಾಡ್ತಾರೆ ಇಲ್ಲಿ, ಅದೆಲ್ಲ ನೋಡಿ ನಮ್ಮ ಅನುಭವ ತಗೊಂಡು ಬಂದಾಗ್ತದೆ ಅಂತ. ಓಕೆ ಫೈನ್ ಸರ್. ಈಗ ಇನ್ನೊಂದ್ ಕಡೆ, ಈಗ ಇಂತಹ ಸಂದರ್ಭದಲ್ಲಿ ಈಗ ನೀವು ಹೋಗಿದ್ರಿ, ಈ ತರದ ಪ್ರಶ್ನೆಗಳು ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಉಡುಪಿ, ದಕ್ಷಿಣ ಕನ್ನಡ ಆಗಿರ್ಬೋದು, ಅಥವಾ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ನಿನ್ನೆ ಒಂದೇ ದಿನ ಹೈಯೆಸ್ಟ್ ಮಳೆ ಕೂಡ ಸುರಿದಿದೆ ಅಂತ ಹೇಳಿ. ಅಲ್ಲ, ನಿನ್ನೆ ನಾವು ಮನೆಗೆ ಹೋದಾಗ DC ಅವ್ರ ಹತ್ರ, ನಮ್ಮ ಎಲ್ಲಾ ಜನಪ್ರತಿನಿಧಿಗಳ ಹತ್ರ ನಿರಂತರ ಟಚ್ ಅಲ್ಲಿ ಇದ್ದೇವೆ. ಅಲ್ಲಿ ಫೋನ್ ನಲ್ಲಿ ಟಚ್ ಇದ್ದು ಏನೇನ್ ಮಾಡ್ಬೇಕಾ ಅದನ್ನ ಮಾಡಿದ್ದೇವೆ. ಮತ್ತೆ ನಾವು ಹೊರಡುವಾಗ ಏನ್ ಮಳೆ ಇರ್ಲಿಲ್ಲ, ಆ ನಂತರ ಬಂದಿದೆ. ಇದೆಲ್ಲ ಒಂದು ಆದಂತದ್ದು. ಮತ್ತೆ ನಾವೇನ್ ನಿಷ್ಕ್ರಿಯರಾಗಿರ್ಲಿಲ್ಲ, ನಾವೆಲ್ಲ MLAಗಳು ನಾವು ಫೋನ್ ನಲ್ಲಿ ಕನೆಕ್ಷನ್ ಇಟ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಏನೇನು ಕೆಲಸ ಮಾಡಿಸ್ಬೇಕು ಎಲ್ಲರೂ ಶಾಸಕರುಗಳು ಕೂಡ ಅವರವರ ಜಿಲ್ಲೆಗೆ ಈಗ ಸಂಪರ್ಕದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಖಂಡಿತ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವು ಮಾತಾಡ್ತಾನೆ ಇದ್ದೇವೆ, ಯಾಕಂದ್ರೆ ನಮ್ಮ ಶಾಸಕರುಗಳ ಸಂಪರ್ಕ ಇರ್ತದಲ್ಲ ಅವರದ್ದು. ಯಾಕಂದ್ರೆ ನೀವು ಅಲ್ಲಿ ಇಲ್ಲಿ ಇರೋದು ಬೇರೆ, ಅಥವಾ ಫೋನ್ ಸಂಪರ್ಕದಲ್ಲಿ ಇರೋದು ಬೇರೆ, ಖುದ್ದಾಗಿ ಇರೋದು ಬೇರೆ. ನಿಮ್ಗೆ ಉಡುಪಿ ಜಿಲ್ಲೆಯಲ್ಲೇ ಹೇಳೋದ್ರೆ ತುಂಬಾ ಅನಾಹುತಗಳಾಗಿದೆ ಅಲ್ಲಿ. ಅಲ್ಲಲ್ಲ, ನಿನ್ನೆ ಆಗಿದೆ. ಅದಕ್ಕೆ ಬೇಕಾದಂತ ಕ್ರಮಗಳನ್ನು ಇಮಿಡಿಯೇಟ್ ಆಗಿ ಎಲ್ಲ ಅಧಿಕಾರಿಗಳು, ನಮ್ಮ ಇಡೀ ಟೀಮ್ ಮಾಡಿದ್ದಾರೆ. ನಮ್ಮ ವರ್ಕಿಂಗ್ ಟೀಮ್, ನಮ್ಮ ಕೌನ್ಸಿಲರ್ಸ್, ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲ ಫೀಲ್ಡ್ ಅಲ್ಲೇ ಇದ್ದಾರೆ. ನಿನ್ನೆ ಅಂತದ್ದೇನು ಇದಿಲ್ಲ, ಅದನ್ನ ನಾವು ಮಾನಿಟರ್ ಮಾಡಿದ್ದೇವೆ. ಈಗ ನಾವು ಹೊರಡುವಾಗ ಏನಿರ್ಲಿಲ್ಲ, ನಾವು ಹೊರಟ ದಿವಸ ಕೂಲಿ ಇತ್ತು, ನಾರ್ಮಲ್ ಇತ್ತು. ಬಂದ ಮೇಲೆ ಇಲ್ಲಿ ನಾವು ಇಲ್ಲಿ ಇಳಿದ ಮೇಲೆ ಅಲ್ಲಿದ್ದು ನ್ಯೂಸ್ ಗೊತ್ತಾಗಿದೆ ನಿನ್ನೆ. ಬಟ್ ಅದನ್ನ ಮಾಡಿದ್ದೇವೆ ಎಲ್ಲ ನಿಯೋಜಿತವಾಗಿ ಇದನ್ನ ಮಾಡ್ಕೊಂಡಿದ್ರ ನೀವು? ಈ ಟೂರು ನಮ್ದು ಫಿಕ್ಸ್ ಆಗಿ 1 ತಿಂಗಳ ಮೇಲೆ ಆಯ್ತು, 1.5 ತಿಂಗಳಾಗಿದೆ. ಪ್ರತಿ ಬಾರಿ ಕೂಡ ಇದೇ ಟೈಮ್ ಅಲ್ಲಿ ಆಗೋದಾ ಹೇಗೆ ಅಂತ ಟೂರು? ಅದೇ ಅಲ್ಲ, ಅದು ಯಾವಾಗ ಕಮಿಟಿಗಳು ನಿರ್ಧಾರ ಮಾಡಿದಾಗೆ. ನೋಡಿ, ನಮ್ಮ ರೂಲ್ಸ್ ಗಳಲ್ಲಿ ನಮ್ಗೆ ಅಧ್ಯಯನ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿದೆ. 19, 20, 21 ಯಾರು ಹೋಗ್ಲಿಲ್ಲ. ಯಾಕೆ ಕೇಳಿದ್ರೆ ಕೋವಿಡ್ ಇತ್ತು, ಎಲ್ಲಿಯೂ ಪ್ರವಾಸ ಹೋಗುವಂತದ್ದು ಇರ್ಲಿಲ್ಲ. ಸರಿ, ಈ ಸರ್ತಿ ಸ್ಪೀಕರ್ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಶಾಸಕರುಗಳು. ಇಲ್ಲಿ ನಾವು ವಿಧಿಂದ ಇದು, ಮತ್ತೆ ನಮ್ಗೆ ಈಗ ಸರ್ಕಾರ ಎಲ್ಲ ಹಣ ಕೊಡಲ್ಲ. ಫ್ಲೈಟ್ ಟಿಕೆಟ್ ಮತ್ತೆ ದಿವಸಕ್ಕೆ 7,000 ಕೊಡ್ತೇವೆ. ಉಳಿದದ್ದನ್ನು ನಾವು MLAಗಳು ಫ್ಯಾಮಿಲಿ ನಾವು ಹಾಕೊಂಡು ಹೋಗ್ತೇವೆ. ಈಗ ಕೆಲವು ಮಾಧ್ಯಮದಲ್ಲಿ ಬಂದ ಇಡೀ ಕೋಟಿ ಗಟ್ಟಲೆ ಅದೇನಿಲ್ಲ. ಫ್ಯಾಮಿಲಿ ಇದ್ದು ಪ್ರತಿಯೊಂದು ಖರ್ಚುಗಳು, ಊಟ, ತಿಂಡಿ, ಟ್ರಾವೆಲಿಂಗ್, ಇದೆಲ್ಲ ಫ್ಯಾಮಿಲಿ ಇದ್ದು, ರೂಮ್ಸ್ ಇದೆಲ್ಲ ನಾವು ಸಪರೇಟ್ ಕೊಟ್ಟಿದ್ದೇವೆ. ನಮ್ಗೆ ಬಂದದ್ದಕ್ಕೆ ರೂಮ್ಸ್ ಬಿಲ್ ಕೊಡಲ್ಲ ಅವರು, ಸರ್ಕಾರ. ದಿವಸಕ್ಕೆ 7,000 ರೂಪಾಯಿ ಎಲ್ಲಿ ಬೇಕಾದ್ರೂ ಈ ಒಂದು ಅಧ್ಯಯನ ಪ್ರವಾಸ ಮಾಡಬಹುದು. ಹಾಗಾದ್ರೆ ಮಾಡಬಹುದು, ವಿದಿನ್ ಇಂಡಿಯಾ ಮಾಡಬಹುದು, ಮಾಡಬಹುದು. ವಿದಿನ್ ಇಂಡಿಯಾ ಅಲ್ಲ, ವಿದೇಶವೂ ಮಾಡ್ತಾರೆ. ಅದು ಸ್ಪೀಕರ್ ಪವರ್, ಸ್ಪೀಕರ್ ಪವರ್ ಕೇಳಿದ್ರೆ ವಿದೇಶವೂ ಮಾಡ್ತಾರೆ. ಈಗ ನೀವು ಒಂದು ತಿಳ್ಕೊಳ್ಳಿ, ನಾವು ಜನಪ್ರತಿನಿಧಿಗಳು ಸ್ವಲ್ಪ ಈಗ ಇಂಥ ಕಡೆ ತಿರುಗಿ ಇಲ್ಲೆಲ್ಲ ಏನ್ ನೀತಿ ನಡೀತದೆ ಅಂತ ಗೊತ್ತಾದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ನೀವು ಅದರ ಉಪಯೋಗವನ್ನ ಇಲ್ಲಿ ಮಾಡ್ತೀರಿ, ಅದರ ಕೆಲಸವನ್ನ ನೀವು ಇಲ್ಲಿ ಮಾಡ್ತೀರಿ ಅಂತ ಯಾರು ತಕರಾರು ಎತ್ತೋದಿಲ್ಲ. ನಿಮ್ಗೆ ಹೇಳ್ತೇನೆ, ನಾನ್ ಲಾಸ್ಟ್ ಟೈಮ್ 2018 ನಲ್ಲಿ ಭೋಪಾಲ್ ಮತ್ತು ಭುವನೇಶ್ವರ್ ಹೋಗಿದ್ದೇವೆ ನಾವು. ಅಲ್ಲಿ ಸ್ಮಾರ್ಟ್ ಸಿಟಿ ಒಂದು PPP ಅಲ್ಲಿ ಮಾಡಿದ್ದಾರೆ. HCL ಅಂದ್ರೆ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆ ಇದೆ. ಅದನ್ನ ಈಗ ನನ್ನ ಉಡುಪಿ ಕ್ಷೇತ್ರದಲ್ಲಿ ನಾನು ಮಾಡ್ತಾ ಇದ್ದೇನೆ. ಅದನ್ನ ನೋಡಿ ಬಂದ ಮೇಲೆ ಈ ರೀತಿ ನಾವು ಬೇರೆ ಕಡೆ ಇಲ್ಲಾದಂತ ಅಭಿವೃದ್ಧಿಗಳನ್ನ ಹೀಗೆ ಅಧ್ಯಯನಕ್ಕೆ ಹೋದಾಗಲೇ ಗೊತ್ತಾಗುದಲ್ಲ ನಮ್ಗೆ. ಇದ್ರೆ ನಮ್ ಇದ್ರಲ್ಲೇ ಇದ್ರೆ ಮತ್ತೆ ನಮ್ಗೆ ಹೋದಾಗ ಈಗ ನಾವು 5 ಸ್ಟಾರ್ ಹೋಟೆಲ್ ನಿಂತೇವೆ, ಒಂದು 5 ಸ್ಟಾರ್ ಹೋಟೆಲ್ ಬಿಲ್ ಕೊಡಲ್ಲ ಇವರು.
ಯಾರು ಸರ್ಕಾರ ನಮ್ಗೆ ಡಿ ಅಂತ ಇಷ್ಟು ಕೊಡಿ ಅದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾವು ಜೊತೆ ನಾವು ಹಾಕೊಳ್ತೇವೆ, ನಾವು MLA ನಮ್ಗೆ ಇಲ್ಲಿ ಕಾಸ್ಟ್ ಇಲ್ಲಿ ಜಾಸ್ತಿ ಟ್ರಾವೆಲಿಂಗ್ ಇದಕ್ಕೆ ಕಾಸ್ಟ್ ಜಾಸ್ತಿ ಲೇ ಲಡಾಖಿಗೆ. ಈಗ ಸರ್ ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಭರವಸೆ ಸಮಿತಿ ಇಲ್ಲದಿದ್ರು ಕೂಡ ನಾವು ಅಲ್ಲಿ ಅವರನ್ನು ನಾವು ಮಾಡ್ತಾ ಇದೀವಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರಿ. ಸೊ ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ? ಈಗ ಭರವಸೆ ಸಮಿತಿ ಅಂದ್ರೆ ಅಲ್ಲೂ ಒಂದು ಭರವಸೆ ಸಮಿತಿ ಇರುತ್ತೆ, ನೀವು ಅಲ್ಲಿ ಹೋಗಿ ಮಾತನಾಡ್ತೀರಿ ಅದು ಅಂತ ಹೇಳಿ. ಇಲ್ಲಿ ಹೇಗೆ ಸರ್ಕಾರ ಇಲ್ದಿದ್ದರಿಂದ ಈಗ ನಾವು ಇಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಲೆಫ್ಟಿನೆಂಟ್ ಗವರ್ನರ್ ಹತ್ರ ಮೀಟಿಂಗ್ ಇತ್ತು, ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಇವತ್ತು ಅವರ ಅಡ್ವೈಸರ್ ಜೊತೆ ಇವತ್ತು ನಮ್ಗೆ 5 ಗಂಟೆ ಮೀಟಿಂಗ್ ಇದೆ. ನಿನ್ನೆ ಒಂದು ರೌಂಡ್ ಅವರ ಅಧಿಕಾರಿಗಳ ಜೊತೆ ಆಗಿದೆ. ಇವತ್ತು ಸ್ವಲ್ಪ ಡಿಟೇಲ್ ಮೀಟಿಂಗ್, ಇವತ್ತು 5 ಗಂಟೆಗೆ ನಾವು ಕೆಲವು ನಮ್ಮ ಕ್ವಶನರ್ಸ್ ಕೇಳಿದ್ದೇವೆ, ಏನೇನೆಲ್ಲ ನಮ್ಗೆ ಮಾಹಿತಿಗಳು ಬೇಕು ಅದರ ವಿತ್ ಮಾಹಿತಿ ಅವರು ನಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಾಡಿದ್ದು ನಾವು ಕೆಲವು ಡ್ಯಾಮ್ಸ್ಗಳು, ಕೆಲವು ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗುವುದಕ್ಕೆ ಕೆಲವು ಪ್ರಿಕಾಷನ್ಸ್ ಮಾಡಿದ್ದಾರೆ. ಇದೆಲ್ಲವನ್ನ ನಾವು ವಿಸಿಟ್ ಇಟ್ಕೊಂಡಿದ್ದೇವೆ, ಅಂದ್ರೆ ನೋಡಿ ಅದು ಹೇಗೆ ಅಂತ ಹೇಳುವಂತದ್ದು. ಸೊ ಈಗ ಎಲ್ರಿಗೂ ಅದೇ ನೀವೀಗ ಹೇಳಿದ್ರಲ್ಲ, ಒಂದಷ್ಟು ಉತ್ತರ ಹೇಳಿದ್ರಿ ನೀವು, ಅಂದ್ರೆ ನಾವು ಅದನ್ನ ಹೊರತುಪಡಿಸಿ ಇಲ್ಲಿ ನಾವು ಈ ತರದ ಅಧ್ಯಯನಗಳನ್ನ ಮಾಡಬಹುದು, ಈ ತರ ಮಾಡಬಹುದು ಅಂತ ಎಲ್ರಿಗೂ ಇರುವಂತದ್ದು ಭರವಸೆ ಸಮಿತಿ ಅಂತಾನೆ ಇರೋದ್ರಿಂದ, ಹೆಸರು ಇರೋದ್ರಿಂದ. ಸೊ ಅವ್ರು ಅದೇ ಇಲ್ಲ ಅಲ್ಲಿ ಹೋಗಿ ಏನು ಅಧ್ಯಯನ ಮಾಡ್ತಾರೆ, ಅಲ್ಲಿ ಒಂದು ಸಮಿತಿ ಇಲ್ಲದೆ ಇವ್ರು ಯಾರನ್ನ ಹೋಗಿ ಮೀಟ್ ಮಾಡ್ತಾರೆ, ಯಾರ ಹತ್ರ ಮಾತನಾಡ್ತಾರೆ, ಏನು ಅಧ್ಯಯನ ಮಾಡ್ತಾರೆ, ಈ ಪ್ರಶ್ನೆಗೆ ಈಗ ಲೆಫ್ಟಿನೆಂಟ್ ಗವರ್ನರ್ ಇದಾರಲ್ಲ ಅವರ ಬೇರೆ ಅವ್ರಿಗೆ ಬೇರೆ ಇವರಿದ್ದಾರೆ, ಅವರಿಗೆ ಅಡ್ವೈಸರ್ಸ್. ಈಗ ಅಡ್ವೈಸರ್ಸ್ IAS ನವರು ಇದ್ದಾರೆ, ಅವರನ್ನು ನಾವು ಡಿಸ್ಕಷನ್ ಮಾಡ್ತಾರೆ ಅವ್ರ ಹತ್ರ ಈಗ ಸಮಿತಿ ಇಲ್ದಿದ್ದಾಗ. ಪರ್ಮಿಷನ್ ಇದೆ ಈ ತರ ಮೇಡಮ್, ನಮ್ಮ ವಿಧಾನಸಭೆ ಸೆಕ್ರೆಟರಿ ಅವರು ನಮ್ಮ ಹೀಗೆ ಸಮಿತಿ ಬರ್ತಾ ಇದೆ ಅಂತ ಇಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ಗೆ ಇದು ಹಾಕಿ TP ಕೊಟ್ಟೆ ಆದಂತದ್ದು. ಅವರ ಸರ್ಕಾರ ವತಿಯಿಂದ ಈಗ ಇಲ್ಲಿ ಗವರ್ಮೆಂಟ್ ಇಂದ ಅಪ್ರೂವ್ ಆಗಿ ಆದದ್ದು. ಈಗ ದುಂದು ವೆಚ್ಚಗಳು ಮಾಡುವಂತದ್ದೇನಿಲ್ಲ, ನಮಗೆ ಫ್ಲೈಟ್ ಟಿಕೆಟ್ಸ್ ಎಷ್ಟಿದೆ ಅಂತ ಸಿಗ್ತದೆ. ಇನ್ನೊಂದು ನಮ್ದು DAಗಳು ಎಷ್ಟಿದೆ, DAಗಳು ನಮ್ಗೆ ದಿವಸಕ್ಕೆ ಪ್ರಶ್ನೆ. ಒಂದು ಮಳೆಗಾಲ ಅಂತ ಗೊತ್ತಿದೆ, ಈ ಸಂದರ್ಭದಲ್ಲಿ ವೆದರ್ ರಿಪೋರ್ಟ್ಗಳು ಇರುತ್ತೆ, ಇವೆಲ್ಲ ಗೊತ್ತಿದ್ರು ಕೂಡ ಹೊರಟಿದ್ದಾರೆ. ಇನ್ನೊಂದು ಕಡೆಗಾಗಲೇ ಕೊಡಗು ಭಾಗ ಎಲ್ಲ ನಾವು ನೋಡ್ತಾ ಹೋದ್ರೆ ಅಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಭೂಕಂಪನ ಭೂಕುಸಿತ ಆರಂಭಗಳಾಗಿದೆ. ಉಡುಪಿಯಲ್ಲಿ ನೋಡಿದ್ರೆ ಈ ತರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅನೇಕ ಸಮಸ್ಯೆಗಳು ಆಗ್ತಾ ಇದೆ. ಇವತ್ತಂತೂ ಮಳೆ ಇಲ್ಲ ಅಲ್ಲಿ. ನಿನ್ನೆ ಒಂದ್ ದಿವಸ ಹೆವಿ ಸರ್, ನಮ್ಮ ಉಡುಪಿಯಲ್ಲಿ ಈ ರೀತಿ ಮಳೆ ಬರೋದೆಲ್ಲ ಕಾಮನ್ ನಮ್ಮಲ್ಲಿ. ನಮ್ಗೆ ಅದಕ್ಕೆ ಬೇಕಾದಂತ ತಯಾರಿಗಳು ಇದೆ. ಈ ರೀತಿ ಮಳೆ ಬರುವಂತದ್ದನ್ನ ನಾವು ಪ್ರವಾಸ ಅಲ್ಲ, ಅದ್ರ ಮೊದಲೇ ಸಾಧಾರಣ ಮೇ ಎಂಡ್ ಅಲ್ಲಿ ಜೂನ್ ನಲ್ಲಿ ಎಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕರೆದು ನಾವು ತಯಾರಿಗಳನ್ನ ಮಾಡಿರ್ತೇವೆ ಪ್ರತಿ ವರ್ಷ. ನಮ್ಮಲ್ಲಿ ಈ ಮಳೆಗಾಲದಲ್ಲಿ ಹೆವಿ ರೈನ್ ಬರುವಂತದ್ದು ಕಾಮನ್, ಅದೇನು ಇದಲ್ಲ, ಅದಕ್ಕೆ ಬೇಕಂತ ವ್ಯವಸ್ಥೆಗಳಿದೆ. ಈಗ ಇವರು ಹೇಳ್ತಾ ಇದ್ರು ಅಂದ್ರೆ ಕೋವಿಡ್ ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಇಷ್ಟು 2 ವರ್ಷಗಳಲ್ಲೂ ಕೂಡ ಆಗಿದೆ. ಆ ಹಣವನ್ನ ಅಲ್ಲಿ ಬಡಬಗ್ಗರಿಗೆ ಕೊಡಬಹುದಾಗಿತ್ತಲ್ಲ ಅಂತ JDS ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಯಾಕೆ ಈ ತರ ಒಂದು ದುಂದು ವೆಚ್ಚ ಮಾಡ್ತಿದ್ದಾರೆ, ಅದನ್ನೇ ಅಟ್ಲೀಸ್ಟ್ ಕೊಡಬಹುದಾಗಿತ್ತು, ಅವರಲ್ಲಿಗೆ ಅವರ ಕುಟುಂಬಸ್ಥರಿಗೆ ನೀಡಬಹುದಾಗಿತ್ತು, ಈ ರೀತಿಯ ಒಂದು ಕೆಲಸವನ್ನ ಮಾಡಬಹುದಾಗಿತ್ತಲ್ಲ. ಅದೆಲ್ಲ ತುಂಬಾ ಕೇಳ್ಬೋದಮ್ಮ, ಹೀಗೆ ಮಾಡ್ಬೋದಿತ್ತಲ್ಲ, ಹಾಗೆ ಮಾಡ್ಬೋದಿತ್ತಲ್ಲ, ಇದಿಲ್ಲದೆ ಅದು ಮಾಡ್ಬೋದಿತ್ತಲ್ಲ, ಅದೆಲ್ಲ ಹೇಳುವ, ಅದೆಲ್ಲ ಹಣವನ್ನು ಉಪಯೋಗ ಮಾಡಬಹುದಾಗಿತ್ತು ಅಂತ ಹೇಳಿ. ಮೇಡಮ್, ಇಲ್ಲಿ ಏನ್ ಹಣ ಅಂದ್ರೆ ಬಹಳ ದೊಡ್ಡ ಹಣ ಏನು ಆಗ್ಲಿಲ್ಲ. ನಾವು ನಮ್ದು ಫ್ಲೈಟ್ ಟಿಕೆಟ್ಸ್ ಮತ್ತೆ ನಮ್ಗೆ DAಗಳು ಏನ್ ಬರ್ತದೆ, ನಾವೀಗ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ರು ನಮ್ಗೆ TAD ಇಲ್ಲಿ ಅದ್ರ ಸ್ವಲ್ಪ ಜಾಸ್ತಿ ಸಿಗ್ತದೆ ಅಷ್ಟೇ. ಈಗ ಅಧ್ಯಯನ ಪ್ರವಾಸ ಅಂತ ಹೇಳುವಂತದ್ದು ಪಾರ್ಟ್ ಆಫ್ ದ ಇದು ನಮ್ಮ ಲೆಜಿಸ್ಲೇಟಿವ್ ಜವಾಬ್ದಾರಿಗಳಲ್ಲಿ ಇದು ಒಂದು ಪಾರ್ಟ್ ನಮ್ದು. ಪ್ರತಿ ವರ್ಷ ಹೋಗ್ತಾರೆ. 2 ವರ್ಷ ನಾವು ಕೋವಿಡ್ ಇತ್ತು, ಯಾರು ಹೋಗ್ಲಿಲ್ಲ. ನಾವು ಪ್ರತಿ ಸರ್ಕಾರಗಳು ಹೋಗತ್ತೆ ಅಂತ ಹೇಳ್ತಿದ್ದೀರಿ. ಪ್ರತಿ ಸರ್ಕಾರಗಳು ಹೋಗಿದೆ. ಯಾರು ರಾಜ್ಯಾಧ್ಯಕ್ಷ ಇಬ್ರಾಹಿಂ ಹೋಗ್ಲಿಲ್ಲ ಅಂತ ಇಷ್ಟವರೆಗೆ, ಅವರು ಶಾಸಕರಾಗಿ ಎಲ್ಲರೂ ಹೋಗಿದ್ದಾರೆ. ಹೋಗುವಂತ ಅಲ್ಲಿ ಹೋಗಿ ನಾವು ಬೇರೆ ಏನು ಇದಕ್ಕಲ್ಲ. ಈ ಸಮಯ ಸರಿ ಇದೆ ಅಂತ ಅನ್ಸ್ತಿದ್ಯಾ ರಘುಪತಿ ಭಟ್ ಅವರೇ? ಯಾಕಂದ್ರೆ ನೀವ್ ಹೇಳಿದ್ರಿ ಉಡುಪಿಯಲ್ಲಿ ಓಕೆ, ಉಡುಪಿ ದಕ್ಷಿಣ ಕನ್ನಡ ನಾವು ನೋಡ್ತಾ ಇದೀವಿ, ಯಾವಾಗ ನೋಡಿದ್ರು ಅಲ್ಲಿ ಮಳೆ ಸುರಿಯುತ್ತೆ ದೊಡ್ಡ ಪ್ರಮಾಣ ಅಲ್ಲ, ಬಟ್ ನಿನ್ನೆ ಮಾತ್ರ ಹೈಯೆಸ್ಟ್ ಆಗಿದೆ ಅಂತ ಹೇಳಿ. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗಲ್ವಲ್ಲ ಅಂತ. ಈಗ ನಾವು ನೋಡಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪ್ರತಿ ಸಂದರ್ಭದಲ್ಲೂ ಏನಾದ್ರು ಒಂದೊಂದು ಇರ್ತದೆ. ಈಗ ಇಲ್ಲಿ ಲಡಾಖಿಗೆ ಬರುವಂತ ಸರಿಯಾದ ಸಮಯ ಇದು. ಈ ಟೈಮ್ ಜುಲೈಯಲ್ಲಿ ಬರುವಂತದ್ದು ಕರೆಕ್ಟ್ ಟೈಮ್. ಬೇರೆ ಟೈಮ್ ಅಲ್ಲಿ ಇಲ್ಲಿ ಸ್ವಲ್ಪ ಈಗ ಸಮ್ಮರ್ ಸೀಸನ್ಗಳು, ನಮ್ಗೆ ವಿಂಟರ್ ಸೀಸನ್ ನಲ್ಲಿ ಬಂದ್ರೆ ಇಲ್ಲಿ ಯಾವುದೇ ಅಧ್ಯಯನಕ್ಕೆ ಹೋಗ್ಲಿಕ್ಕೆ ರೂಮ್ ಅಲ್ಲಿ ಕೂತ್ಕೊಳ್ಬೇಕಾದಂತದ್ದು ಆಗ್ತದೆ. ಇಲ್ಲಿ ಇವರೆಲ್ಲ ಸಿಕ್ಕಲ್ಲ. ಇದು ಸರಿಯಾದ ಸಮಯ ಅಧ್ಯಯನಕ್ಕೆ ಬರುವಂತದ್ದು ಅಂತ ನಮ್ಗೆಲ್ಲ ಮಾಹಿತಿಗಳು ಬಂತು. ನಾವೆಲ್ಲ ನಮ್ಮ ಕಮಿಟಿ 15 ಮೆಂಬರ್ಸ್ಗೆ ಡಿಸ್ಕಷನ್ ಮಾಡಿ ನಾವು ಬಂದಿದ್ದೇವೆ. ಸೊ ಒಂದ್ ಕಡೆ ಅಧ್ಯಯನದ ಜೊತೆಗೆ ಒಂದಷ್ಟು ಬೇರೆ ಬೇರೆ ಪ್ಲೇಸ್ ಗಳನ್ನ ಕೂಡ ನೋಡ್ಕೊಂಡು ಬರ್ತಾ ಇದೀರಿ ಅಲ್ಲಿ ಅಂತ. ಖಂಡಿತ ಅಧ್ಯಯನ ಬಿಟ್ಟಿಗೆ ಅದನ್ನು ಮತ್ತೆ ಒಂದು ಪ್ಲೇಸ್ ಅನ್ನು ನೋಡಿದ್ರೆ ಒಂದು ಅಧ್ಯಯನ ಅಲ್ವಾ?
ಎಸ್ ಮತ್ತೆ ನಮ್ ಫ್ಯಾಮಿಲಿಗಳದ್ದು ನಾವು ಹಣ ಕೊಟ್ಟಿದ್ದೇವೆ. ಓಕೆ ನಮ್ದು ಎಕ್ಸ್ಟ್ರಾ ಖರ್ಚುಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ನಾವು ಫ್ಯಾಮಿಲಿಗಳೇ ಮಾಡ್ತಾ ಇದ್ದೇವೆ, ಅದೇನು ಸರ್ಕಾರದಲ್ಲಿ ನಾನು ಮಾಡಲ್ಲ. ಸೊ ಈ ಅಧ್ಯಯನಗಳು ಉಪಯೋಗ ಆಗ್ಲಿ ಸರ್ ಕರ್ನಾಟಕಕ್ಕೂ, ಅದರಿಂದ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಗಳ ಆಗ್ಲಿ, ಅಂತಹ ಅಧ್ಯಯನ ಆಗ್ಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ರಘುಪತಿ ಭಟ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ರಘುಪತಿ ಭಟ್ ಅವರು ಮಾತನಾಡಿದ್ದನ್ನು ಕೇಳಿಸಿಕೊಂಡ್ರೆ, ಕೇಂದ್ರಾಡಳಿತ ಪ್ರದೇಶ ಆದ್ರೂ ಕೂಡ ಅಲ್ಲಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ. ಲೇಹ್ ಲಡಾಖ್ಗೆ ಹೋದ್ರೂ ಕೂಡ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ. ನಾವು ಅಲ್ಲಿ ಅಭಿವೃದ್ಧಿಯ ವಿಚಾರಗಳನ್ನ, ಅಲ್ಲಿ ಇರುವಂತಹ ಭೂಕುಸಿತದ ಆಗಿರುವಂತಹ ವಿಚಾರಗಳಾಗಿರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಏನು ಆಡಳಿತ ನಡೆಸ್ತಾರೆ ಅದನ್ನ ತಿಳ್ಕೊಳ್ಳೋದಕ್ಕೆ ಹೋಗಿದ್ದೀವಿ ಅನ್ನುವಂತಹ ಮಾತನ್ನ ಇಷ್ಟೊತ್ತು ಮಾತನಾಡ್ತಾ ರಘುಪತಿ ಭಟ್ ಅವರು ಹೇಳ್ತಾ ಇದ್ರು. ಒಂದಷ್ಟು ಫೋಟೋವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅಲ್ಲಿರುವಂತಹ ಅಧ್ಯಯನಗಳು ಏನೇನು. ಈಗಾಗಲೇ ಅವ್ರು ಹೇಳ್ತಾ ಇದ್ರು ನಾವು ಸ್ಥಳಗಳನ್ನು ಕೂಡ ನೋಡ್ಕೊಂಡು ಬರ್ತೀವಿ, ಅದು ಕೂಡ ಒಂದು ಅಧ್ಯಯನ ಅಂತ ಹೇಳಿ. ಅದಕ್ಕೆ ಪುಷ್ಟಿ ಅನ್ಸುತ್ತೆ ಈ ಎಲ್ಲಾ ಫೋಟೋಗಳು. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.